ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಿನ್ನೆ ಮೊನ್ನೆ ಚಳಿ ಮಾತ್ರ ಇತ್ತು ಅಷ್ಟೇ, ಬಟ್ ಇವತ್ತು ಹನಿ ಬೀಳ್ತಾ ಇದೆ. ಅಂದರೆ ಈ ತುಂತುರು ಮಳೆ ಥರ ಬೆಳಗ್ಗೆ ಸ್ಟಾರ್ಟ್ ಆಗಿರೋದು ಬೀಳ್ತಾನೇ ಇದೆ ಹನಿ. 7 o'clock 7:30 ಏನೋ ಸ್ಟಾರ್ಟ್ ಆಗಿರೋದು ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ನಾನು ಇದ್ದಾಗಿಂದ ಹನಿ ಬೀಳ್ತಾನೆ ಇತ್ತು. ಸೊ ನೈಟ್ 9:30 10 o'clockವರೆಗೂ ಅದು ಹಂಗೆ ಹನಿ ಬೀಳ್ತಾನೇ ಇತ್ತು. ಸೊ ಬೆಳಗ್ಗೆಯಿಂದ ಡೋರ್ ಕ್ಲೋಸ್ ಮಾಡಿಕೊಂಡೇ ಇದ್ದೆ, ಬಿಕಾಸ್ ಹನಿ ಬೀಳ್ತಾನೆ ಇತ್ತಲ್ಲ, ಮಂಜು ಬೀಳ್ತಾ ಇತ್ತು. ಸೊ ಸಿಕ್ಕಾಪಟ್ಟೆ ಚಳಿ ಇತ್ತು. ಡೋರ್ ಏನಾದರೂ ಓಪನ್ ಇದ್ದರೆ ನನ್ನ ಮಗ ಓಡೋಡಿ ಹೋಗ್ತಾ ಇರ್ತಾನೆ ಅಂತೇಳಿ ಡೋರ್ ಕ್ಲೋಸ್ ಮಾಡ್ಕೊಂಡೇ ಇದ್ದೆ. ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮಾಡ್ಕೊಂಡಿದ್ದೆ. ಅವಲಕ್ಕಿ ಮಾಡ್ಕೊಂಡು ತಿಂದು ಒಂದು ಸ್ವಲ್ಪ ಕಾಫಿ ಕುಡಿದು, ಆ್ಯಕ್ಚುಲಿ ನಾನು ಕಾಫಿ ಕುಡಿಯೋದು ಸ್ಟಾಪ್ ಮಾಡಿದ್ದೆ, ಬಟ್ ಈ ವೆದರ್ ಈ ಥರ ಇರೋದಕ್ಕೆ ಒಂದು 3-4 ಡೇಸಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ವೆದರ್ ಚೇಂಜ್ ಆಗೋವರೆಗೂ ಅಷ್ಟೇ. ಓಕೆ, ಅದೇ ಹೇಳಿದ್ನಲ್ಲ, ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮಾಡ್ಕೊಂಡಿದ್ದೆ. ಅವಲಕ್ಕಿ ಮಾಡ್ಕೊಂಡು ತಿಂದು ಒಂದು 11:30 12 o'clockವರೆಗೂ ಒಂದು ಸ್ವಲ್ಪ ವರ್ಕ್ ಇತ್ತು ನನಗೆ. ಅದೇ ಈ ವಿಡಿಯೋಸ್ ಎಲ್ಲ ಎಡಿಟ್ ಮಾಡೋದಿತ್ತಲ್ಲ, ಎಡಿಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಸೊ ಏನಕ್ಕೂ ಒಳಗಡೆ ಹೋದೆ ನಾನು. ಹೋಗಿ ನೋಡೋ ಅಷ್ಟೊತ್ತಿಗೆ ಫ್ರಿಜ್ಜಲ್ಲಿ ಹಾಲಿಟ್ಟಿದ್ದೆ, ಹಾಲೆಲ್ಲ ಸೋರಿ ಕೆಳಗಡೆವರೆಗೂ ಬಂದುಬಿಟ್ಟಿದೆ. ನಾನು ನೋಡ್ಕೊಂಡಿಲ್ಲ ಸುಮಾರಷ್ಟೊತ್ತು. ನಾನು ಹಾಲಲ್ಲೇ ಕೂತಿದ್ನ, ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿಕೊಂಡು ಸಡನ್ನಾಗಿ ಒಳಗಡೆ ಬರೋ ಅಷ್ಟೊತ್ತಿಗೆ ಫುಲ್ಲು ಹಾಲೆಲ್ಲ ಚೆಲ್ಕೊಂಡ್ಬಿಟ್ಟಿದೆ. ಅದು ಏನಾಯ್ತಂದರೆ, ಆ್ಯಕ್ಚುಲಿ ನಮ್ಮ ಮನೆಗೆ ಯಾರೋ ರಿಲೇಟಿವ್ಸ್ ಬಂದಿದ್ದರು. ಅವ್ರಿಗೆ ಕಾಫಿ ಮಾಡಿಕೊಡ್ಬೇಕು ಅಂತೇಳಿ ಹಾಲು ತೊಗೊಂಡು ಅದೇನು ಮಾಡಿದ್ದೀನಿ, ಹಂಗಂಗೆ ಪ್ಯಾಕೆಟ್ ಹಂಗೆ ಇಟ್ಬಿಟ್ಟಿದ್ದೀನಿ ಓಪನ್ ಮಾಡಿ. ಒಂದು ಅರ್ಧ ಪ್ಯಾಕೆಟ್ ಹಾಲಷ್ಟು ಸೋರೋಗಿಬಿಟ್ಟಿತ್ತು. ನಾನು ಯಾವಾಗಲೂ ಹಾಲು ಪ್ಯಾಕೆಟ್ ಕಟ್ ಮಾಡಿ ಇಟ್ಟಾಗ ಒಂದು ಬಾಕ್ಸಲ್ಲೋ ಅಥವಾ ಒಂದು ಬೌಲಲ್ಲೋ ಹಾಕಿರ್ತಿದ್ದೆ, ಬಟ್ ಇವತ್ತು ಅದೇ ರಿಲೇಟಿವ್ಸ್ ಬಂದಿದ್ರು ಅನ್ನೋ ಟೆನ್ಷನಲ್ಲಿ ಹಂಗೆ ಇಟ್ಟು ಬಂದುಬಿಟ್ಟಿದ್ದೀನಿ. ಎಲ್ಲ ಸೋರ್ಕೊಂಡಿತ್ತು. ತಣ್ಣೀರು ಮುಟ್ಟಬಾರ್ದು ಅಂತ ತಣ್ಣೀರನ್ನ ಅವಾಯ್ಡ್ ಮಾಡಿ ಕೂತ್ಕೊಂಡಿದ್ರೆ ನಂಗೆ ದೊಡ್ಡ ಕೆಲಸ ಕೊಟ್ಬಿಡ್ತಿಲ್ಲಿ. ಎಲ್ಲ ಎಲ್ಲ ಗಲೀಜಾಗಿ ಹೋಗ್ಬಿಟ್ಟಿತ್ತಲ್ಲ, ಸರಿ ಅಂತೇಳಿ ಎಲ್ಲ ಒರೆಸ್ಕೊಂಡು ಫ್ರಿಜ್ಜೆಲ್ಲ ಒರೆಸ್ಕೊಂಡು, ಅದಾದಮೇಲೆ ಬೆಳಗ್ಗೆ ತಿಂಡಿ ಮಾಡಿ ಪಾತ್ರೆ ಹಂಗೆ ಇಟ್ಟಿದ್ದೆ ನಾನು. ತಿಂಡಿ ಮಾಡಿರೋ ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ತೊಳೆದಾಕ್ಬಿಟ್ಟು ಮತ್ತು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಒಂದು ಸ್ವಲ್ಪ ಚಪಾತಿನೂ ಮತ್ತು ಬೀಟ್ರೂಟ್ ಪಲ್ಯ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಟೊಮೊಟೊ ರಸಮ್ ಕೂಡ ಮಾಡ್ಕೊತಾ ಇದ್ದೀನಿ, ಚಳಿಗೆ ಚೆನ್ನಾಗಿರುತ್ತೆ ಅಂತೇಳಿ. ಆ್ಯಕ್ಚುಲಿ ಟೊಮೊಟೊ ರಸಮ್ ಈಗಲ್ಲ, ರಾತ್ರಿಗೆ, ಬಟ್ ನಾನು ಈಗಲೇ ಪ್ರಿಪೇರ್ ಮಾಡಿರ್ತಾ ಇದ್ದೀನಿ. ಯಾಕಂದರೆ ಅದೇ ಒಂದು ಸ್ವಲ್ಪ ಕೆಲಸ ಇದೆ. ಏನಂದರೆ ಈ ಮನೆಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ. ಆ್ಯಕ್ಚುಲಿ ನಿನ್ನೆನೇ ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು. ಇವತ್ತೇನು ಒರೆಸ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಬಟ್ ಹಾಲೆಲ್ಲ ಚೆಲ್ಕೊಂಡು ಒಂಥರ ಸ್ಮೆಲ್. ಅದು ಒಂದ್ಸಲ ಕ್ಲೀನ್ ಮಾಡಿದ್ದೀನಿ ನಾನು, ಬಟ್ ಆದರೂ ಸ್ಮೆಲ್ ಬರ್ತಾಯಿದೆ. ಫ್ಲೋರ್ ಕ್ಲೀನ್ ಏನಾದರೂ ಆಗಿಬಿಟ್ಟು ಎಲ್ಲ ರೂಮುಗಳೆಲ್ಲ ಒರೆಸ್ಕೊಂಡ್ಬಿಡೋಣ ಅಂದ್ಕೊಂಡು ಈಗಲೇ ಟೊಮೊಟೊ ರಸ ಮಾಡಿಟ್ರೆ ಮತ್ತು ರಾತ್ರಿಗೆ ಒಂದು ಸ್ವಲ್ಪ ಬಿಸಿಯನ್ನು ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತೇಳಿ ಈಗಲೇ ಮಾಡಿರ್ತಾ ಇದ್ದೀನಿ. ಮತ್ತು ಮನೆಗಳೆಲ್ಲ ಒರೆಸ್ಕೊಂಡಾದ್ಮೇಲೆ ಸ್ನಾನ ಮಾಡಿಕೊಂಡು ಬಂದು ನಾನು ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಈಗಲೇ ಮಾಡಿಡ್ತಾ ಇದ್ದೀನಿ ಅಷ್ಟೇ. ಟೊಮೊಟೊ ರಸಮ್ ರೆಡಿ ಮಾಡ್ಕೊತಾನೆ ಸ್ವಲ್ಪ ಬೀಟ್ರೂಟ್ ಪಲ್ಯಕ್ಕೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಕಟ್ ಮಾಡಿ ಬೇಯಿಸ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋದು. ಈ ವೆದರ್ಗೆ ಕೋಲ್ಡಾಗಿ ಗಂಟ್ಲೆಲ್ಲ ಕಟ್ಕೊಂಡ್ಬಿಟ್ಟಿದೆ, ಗಂಟ್ಲೆಲ್ಲ ನೋವು ಒಂಥರ. ಅದಕ್ಕೆ ಒಂದು 3-4 ಡೇಸಿಂದ ಬಿಸಿ ನೀರೇ ಕುಡಿತಾ ಇದ್ದೀವಿ. ಸೊ ಬೀಟ್ರೂಟ್ನ ಕಟ್ ಮಾಡಿ ಬೇಯಿಸ್ಕೊಳಕ್ಕಿಟ್ಟೆ, ಅದಾದಮೇಲೆ ಒಗ್ಗರಣೆ ಹಾಕ್ಕೊಂಡು ಪಲ್ಯ ಮಾಡ್ಕೊಂಡ್ಬಿಟ್ಟೆ. ಕೆಲವರು ಬೀಟ್ರೂಟ್ನ ತುರಿದ್ಬಿಟ್ಟು ಒಗ್ಗರಣೆ ಹಾಕ್ಕೊತಾರೆ, ಬಟ್ ನನಗೆ ಆ ಥರ ಅಭ್ಯಾಸ ಇಲ್ಲ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬೇಯಿಸ್ಕೊಂಡು ಅದಾದಮೇಲೆ ಒಗ್ಗರಣೆ ಹಾಕ್ಕೊತೀನಿ. ಸೊ ರಸಮ್ ಕೂಡ ರೆಡಿ ಆಗೋಯ್ತು. ರಸಮ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಟೇಸ್ಟು. ಹಂಗೆ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ನಲ್ಲ, ಚಪಾತಿ ಹಿಟ್ಟು ಸಾಫ್ಟಾಗಿರುತ್ತೆ. ಸೊ ಚಪಾತಿ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಚಪಾತಿ ಹಿಟ್ಟು ಸಾಫ್ಟ್ ಆಗಿದ್ರು ಸರಿ, ಆಗಿಲ್ಲ ಅಂದರೂ ಸರಿ, ಅಂದರೆ ಕಲಸಿಟ್ಟಿದ್ದು ಒಂದು 5 ಮಿನಿಟ್ಸಿಗೆ ಮಾಡಿದ್ರೂ ನಾನು ಚಪಾತಿ ಚೆನ್ನಾಗೇ ಮಾಡ್ತೀನಿ. ಸೊ ಚಪಾತಿ ಮಾಡಿ ಚೆನ್ನಾಗಿ ಅಭ್ಯಾಸ ಆಗಿದೆ ನನಗೆ. ಕಲಸಿದ್ಮೇಲೆ ನೆನೆಸಲೇಬೇಕು, ಒಂದು 1/2 hour ಇಲ್ಲ ಒಂದು 45 minutes ನೆನೆಸಿಟ್ರೇ ಚೆನ್ನಾಗಿ ಬರೋದು ಅಂತೇನಿಲ್ಲ. ಕಲಸಿದ 5-10 minutesಗೆ ಮಾಡಿದ್ರೂ ಚೆನ್ನಾಗೇ ಬರುತ್ತೆ. ಸೊ ಮಧ್ಯಾಹ್ನದ ಊಟ ಆಯಿತು. ಊಟ ಆದಮೇಲೆ ಈ ಅಡುಗೆ ಮಾಡಿರೋ ಪಾತ್ರೆಗಳನ್ನೆಲ್ಲ ಇತ್ತಲ್ಲ, ಅದನ್ನೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲ ವಾಶ್ ಆದಮೇಲೆ ಒಂದೇ ಸಲ ಸೆಲ್ಫೆಲ್ಲ ಒರೆಸ್ಕೊಂಡು ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಬಿಟ್ಟು ಹೋಗೋಣ ಅಂತೇಳಿ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಇಲ್ಲಿ ಚಳಿ ಅಂದ್ಕೊಂಡು ಕುತ್ಕೊಂಡಿದ್ರೆ ಹಂಗೆ ಏನೂ ಕೆಲಸನೂ ಮಾಡೋಕ್ಕಾಗಲ್ಲ. ಏನಾದರೂ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅದಾದಮೇಲೆ ಆಟೋಮೆಟಿಕ್ ನಮಗೆ ಬರುತ್ತೆ, ಏನು ಚಳಿ ಇಷ್ಟು ಮಾತ್ರಕ್ಕೆ ಅಂದ್ಕೊಂಡು ಎಲ್ಲ ಕೆಲಸನೂ ಮಾಡ್ಕೊಳ್ಳೋಂಗೆ ಆಗ್ತೀವಿ. ಇಲ್ಲಿ ನನಗೂ ಹಾಗೆ ಆಗಿದ್ದು ಇವತ್ತು. ಆ್ಯಕ್ಚುಲಿ ನಾನು ಏನಂದರೆ, ನಾನು ಮೈಂಡ್ಗೆ ಹಾಕ್ಕೊಬೇಕು, ಮಾಡಲೇಬೇಕು ಇವತ್ತು ಅಂತ ಅಂದ್ಕೊಂಡ್ರೆ ಅದು ಏನಾದರೂ ಆಗಿರಲಿ ನಾನು ಮಾಡ್ಕೊಂಬಿಡ್ತೀನಿ. ನಾನೇನಾದರೂ ಸ್ವಲ್ಪ ಲೇಜಿ ಆಗಿದ್ದೀನಿ ಅನ್ಕೋ, ಅದಷ್ಟೇ ಪೆಂಡಿಂಗ್ ನಿಂತೋಗ್ಬಿಡುತ್ತೆ ಕೆಲಸ.
ಸೊ ಅಡುಗೆ ಮನೆಯೆಲ್ಲ ಕ್ಲೀನಿಂಗ್ ಆಗೋಯ್ತು. ಅಡುಗೆ ಮಾಡಿದ್ದು ಆಯಿತು, ಅಡುಗೆ ಮನೆ ಕ್ಲೀನ್ ಮಾಡಿದ್ದು ಆಯಿತು, ಪಾತ್ರೆ ತೊಳೆದಿದ್ದು ಆಯಿತು. ಟೋಟಲಿ ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು. ಸೊ ಈಗೆಲ್ಲ ರೂಮುಗಳೆಲ್ಲ ಕಸ ಗುಡ್ಸ್ಕೊಂಡ್ಬಿಡ್ತಾ ಇದ್ದೀನಿ. ಇನ್ನೊಂದು ಪೀಸ್ ತಗೊಂಡಾ? ಅದು ಕೊಟ್ಬಿಟ್ಟ ಡಾಗಿಗೆ? ಡಾಗಿ ಕೊಟ್ಬಿಟ್ಟ? ಬೇರೆ ತಗೊಂಡ? ಹೊಲ್ದ ಹತ್ರಕ್ಕೆ ಹೋಗಿದ್ಯಾ? ಯಾವುದು? ಏನು ಡಾಗಿನಾ? ಹೊರ್ಟೋಯ್ತಾ? ಸರಿ. ಚಿಕ್ಕಳು ಇಷ್ಟದನ್ನ ಹೌದಾ? ಎಲ್ಲಾಯ್ತು ನಿಂದು? ಮೇಲಿದ್ಯಾ? ತಗೋ. ಅದ್ರಲ್ಲಿ ಖಾಲಿಯಾಗಿರ್ಬೇಕು ಮಗನೇ. ಕೂತ್ಕೋ. ನೋಡು, ಚೊಪ್ಪನೇ ಚೊಪ್ಪ ಇದೆ ಅಷ್ಟೇ ಅಲ್ಲ? ಎಲ್ಲಿ ಕೂದಲು ನಿಂದು? ಬರ್ತಾ ಇದೆಯಾ? ಏನಪ್ಪ? ನಾಯಿ ಕೊಟ್ಟಿದ್ದೀನಿ, ಬರುತ್ತೆ. ನಾಯಿ ಕೊಟ್ಟಿದ್ಯಾ? ಗುಡ್ ಬಾಯ್. ಆ ಮಾಯಿ ಕೊಟ್ಟಿದ್ಯಾ? ಹೇಳು ನೋಡೋಣ. ಅಷ್ಟೇನಾ? 4, 5, 6 ಬರಲ್ವಾ? ಹೇಳು. ಕೈಗೆಲ್ಲ ಮಾಡ್ಕೊಂತ ಇದೆಯಾ ನೀನು? ತೊಗೊಂಬರೋಗಲ್ಲಿದೆ. ಐಸ್ ಬ್ಲಿಂಕ್ ಆಯ್ತಾ? ಹಂಗಾಯ್ತಾ? ಅಯ್ಯೋ, ಅದಕ್ಕೆ ಫೋನ್ ನೋಡ್ಬಾರ್ದಾ? ಪಾಪುಗೆ ಹಂಗಾಯ್ತಾ? ಅದಕ್ಕೆ ಏನು ಮಾಡಬೇಕು? ಆಫ್ ಮಾಡಿಬಿಡ್ಬೇಕು ಅಷ್ಟೇ, ನೋಡಬಾರ್ದು. ಸರಿ ಕಂದ, ಆಯಿತು. ಸೊ ಇದು ಆ್ಯಕ್ಚುಲಿ ನನ್ನ ಮಗನ ಮುಂದೆ ನಾನಾಗಲಿ ಅವ್ರ ಪಪ್ಪ ಆಗಲಿ ಜಾಸ್ತಿ ಫೋನ್ ಯೂಸ್ ಮಾಡೋಂಗಿಲ್ಲ. ಫೋನ್ ನೋಡ್ತಾ ಕುತ್ಕೊಳ್ಳೋಂಗೂ ಇಲ್ಲ. ಬಂದು ಫೋನ್ ಕಿತ್ಕೊಂಡ್ಬಿಟ್ಟು ಆಫ್ ಮಾಡಿ ಇಟ್ಬಿಡ್ತಾನೆ ಅವನು. ಸೊ ಈ ಸಲ ಆ ವಿಡಿಯೋ ಕ್ಲಿಪ್ನ ಆ್ಯಡ್ ಮಾಡ್ತೀನಿ ನೋಡಿ. ಫೋನ್ ಕಿತ್ಕೊಂಡು ಆಫ್ ಮಾಡಿಡೋದು. ಸೊ ನನ್ನ ಮನೆ ಕ್ಲೀನಿಂಗ್ ಎಲ್ಲ ಆಗೋಯ್ತು. ಮನೆ ಕ್ಲೀನಿಂಗು, ಮನೆ ಕೆಲಸ ಎಲ್ಲ ಮುಗ್ದೋಯ್ತು ಆಲ್ಮೋಸ್ಟು. ಈಗ ಸ್ನಾನ ಮಾಡ್ಕೊಂಬಂದ್ಬಿಡ್ಬೇಕು. ಇವತ್ತು ನನ್ನ ಮಗನಿಗೆ ಸ್ನಾನ ಮಾಡ್ಸೋಂಗಿಲ್ಲ. ಇವತ್ತು ಬೆಳಿಗ್ಗೆನೇ ಸ್ನಾನ ಮಾಡ್ಕೊಂಬಿಟ್ಟಿದ್ದ ಅವನು. ಸೊ ಸುಮ್ಮನೆ ಕೈಕಾಲು ಮುಖ ತೊಳೆಸಿ ಡ್ರೆಸ್ ಚೇಂಜ್ ಮಾಡಿದ್ರೆ ಆಯಿತು. ಸೊ ಇದೇನೋ ಪ್ಲ್ಯಾಂಟ್ ತೊಗೊಂಬಂದಿದ್ರು ನನ್ನ ಹಸ್ಬೆಂಡು. ಅದನ್ನು ಪಾಟಲ್ಲಿ ಹಾಕಿರೋಣ ಅಂದರೆ ಎಲ್ಲಿ ನನಗೆ 2 ಡೇಸಿಂದ ಟೈಮೇ ಸಿಗ್ತಾಯಿಲ್ಲ. ಎಲ್ಲಿ ಈ ಥರ ಮಳೆ ಬೀಳ್ತಾನೆ ಇದ್ದರೆ ಎಲ್ಲೋಗಿಡೋಕ್ಕಾಗತ್ತೆ ಈ ಥಂಡಿಯಲ್ಲಿ ಅಂತೇಳಿ, ಸರಿ ಆಯಿತು ಇಡೋಣ ಅಂತೇಳಿ ಅದನ್ನಲ್ಲೇ ಪೆಂಡಿಂಗ್ ಇಟ್ಟಿದ್ದೀನಿ. ಕೆಲವರು ಮನೆಗಳ ಹತ್ರ ಎಲ್ಲ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸ್ ಎಲ್ಲ ಇಟ್ಕೊಂಡು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಾರೋ ಮನೆ ಹತ್ರ. ಈ ಚಿಕ್ಕ ಚಿಕ್ಕದೇ ಗಿಡಗಳೆಲ್ಲ ಬರುತ್ತಲ್ಲ, ಈ ಶೋ ಗಿಡಗಳೆಲ್ಲ ಬರುತ್ತಲ್ಲ, ಅವನ್ನೆಲ್ಲ ಇಟ್ಕೊಂಡಿರ್ತಾರೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ. ನನಗೆ ಆ ಥರ ಇಷ್ಟ, ಜಾಸ್ತಿ ಗಿಡಗಳು ಇಟ್ಕೊಬೇಕು ಅಂತ. ಬಟ್ ನಮ್ಮ ಮನೆ ಮುಂದೆ ಪ್ಲೇಸ್ ಇಲ್ಲ. ಮುಂದೆ ಇದೆ, ಎಷ್ಟು ಬೇಕೋ ಅಷ್ಟು ಪ್ಲೇಸ್ ಇದೆ. ಅದೆಲ್ಲ ನೀಟಾಗಿ ಗಾರ್ಡನ್ ಥರ ಮಾಡಬೇಕು ಅಂತ ನನಗಿಷ್ಟ. ಬಟ್ ಏನಂದರೆ ಅದನ್ನು ಕ್ಲೀನ್ ಮಾಡಬೇಕು. ಒಂದು 3 ಡೇಸ್ ಆಗುತ್ತೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ. ದೊಡ್ಡ ದೊಡ್ಡ ಮರಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿ ಗಾರ್ಡನ್ ಮಾಡ್ಕೊಬೋದು. ಬಟ್ ಅದೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಯಾರಾದರೂ ಕರೆಸಿ ಅದೆಲ್ಲ ಕ್ಲೀನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ನೋಡೋಣ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಕೆಲಸ ಎಲ್ಲ ಆದಮೇಲೆ ಒಂದು ಕಪ್ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿದ್ರೆ ಎಷ್ಟು ರಿಲ್ಯಾಕ್ಸ್ ಕೊಡುತ್ತಲ್ವ. ಈ ಕಾಫಿ ಲವರ್ಸಲ್ಲಿ 2 ಟೈಪ್ಸ್ ಇರ್ತಾರೆ. ಟೈಪ್ 1 ಫಸ್ಟು ಎಲ್ಲಿ ಕೆಲಸ ಅಲ್ಲೇ ಇರಲಿ, ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡಿದು ಅದಾದಮೇಲೆ ನಾನು ಕೆಲಸ ಮಾಡ್ಕೊತೀನಿ ಅಂತ ಒಂದು. ಟೈಪ್ 2 ಏನಂದರೆ ಫಸ್ಟು ಮನೆ ಕೆಲಸ ಎಲ್ಲ ಮಾಡಿಬಿಡ್ಬೇಕು. ಮನೆಯೆಲ್ಲ ಕ್ಲೀನ್ ಆದಮೇಲೆ, ಕೆಲಸ ಎಲ್ಲ ಮುಗಿದ್ಮೇಲೆ ಆಮೇಲೆ ಕಾಫಿ ಮಾಡ್ಕೊಂಡು ಕುಡಿಬೇಕು ಅಂದ್ಕೊಳ್ಳೋರು ಟೈಪ್ 2. ಇದರಲ್ಲಿ ನಾನು ಟೈಪ್ 2.
ಕೆಲಸ ಎಲ್ಲ ಮುಗಿದ್ಮೇಲೆ ಒಂದು ಸ್ಟ್ರಾಂಗಾಗಿ ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡಿದ್ರೆ ಅದು ನನಗೆ ನೆಮ್ಮದಿ ಆಗುತ್ತೆ. ಮುಂಚೆನೇ ಫಸ್ಟೇ ಅಂದರೆ ಕೆಲಸ ಎಲ್ಲ ಇದ್ದಂಗೆ ಕಾಫಿ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗೋಲ್ಲ, ಕುಡಿಯೋಕ್ಕೂ ಮನಸ್ಸು ಬರೋಲ್ಲ ನನಗೆ ಎಲ್ಲಿ ಕೆಲಸ ಅಲ್ಲೇ ಇದ್ದರೆ. ನನ್ನ ಮಗನಿಗೆ ಹಾರ್ಲಿಕ್ಸ್ ತೊಗೊತಿದ್ದೆ ನಾನು ಯಾವಾಗ್ಲೂ. ಅದೇ ಈ ಬಾಟ್ಲ್ ವೈಸ್ ಬರುತ್ತಲ್ಲ ಆ ಥರ ತೊಗೊತಿದ್ದೆ. ಬಟ್ ಅದು ಬಾಟ್ಲ್ ಖಾಲಿಯಾಗಿದೆ ಅಂತ ಹೇಳ್ಬಿಟ್ಟು ಈ ಥರ ಪ್ಯಾಕೆಟೇ ತೊಗೊಂಡೆ. ಏನಂದರೆ ಈ ಥರ ಪ್ಯಾಕೆಟ್ ಇದನ್ನು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಬೇಗ ಗಟ್ಟಿಯಾಗಿಬಿಡುತ್ತೆ ಅಂತ. ಇಲ್ಲಿ ನನ್ನ ಮಗ ಯಾವುದೋ ಒಂದು ಪ್ಯಾಂಟ್ ಹಾಕಿದ್ದೆ, ನನಗೆ ಪ್ಯಾಂಟ್ ಇಷ್ಟ ಇಲ್ಲಮ್ಮ, ನಂಗೆ ಬೇರೆದು ಬೇಕು ಅಂತಂದ. ಸರಿ ನಿಂಗೆ ಯಾವ್ದು ಬೇಕೋ ಅದು ಹಾಕು ಹೋಗಪ್ಪ ಅಂತ ಹೇಳಿ ಕಳಿಸಿದ್ರೆ, ಕಾಫಿ ಕುಡಿದು ಮುಗಿಸೋ ಗ್ಯಾಪಲ್ಲಿ ಅವ್ನ ಕಬೋರ್ಡಲ್ಲಿರೋ ಬಟ್ಟೆಗಳನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದಾನೆ. ಸೊ ಬಟ್ಟೆ ಎಲ್ಲ ಮಡಚಿಟ್ಕೊಂಡು ಹಂಗೆ ಊಟದ ಟೈಮ್ ಕೂಡ ಆಯಿತು. ಊಟಕ್ಕೆ ಮಧ್ಯಾಹ್ನನೇ ರಸಂ ಮಾಡಿಟ್ಟಿದ್ನಲ್ಲ, ರಸಂ ಬಿಸಿ ಮಾಡಿಕೊಂಡು ಸ್ವಲ್ಪ ವೈಟ್ ರೈಸ್ ಮಾಡಿಕೊಂಡು ತಿಂದೆ. ಇದಾಗಿತ್ತು ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತಾ? ಸೊ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.